ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸನಾ ಕಿರಣ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ಒಂದು ಸೆಕೆಂಡ್, ವೆಲ್ಕಮ್ ಟು ನನ್ನ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಾನು ಮೀಶೋದಲ್ಲಿ ಒಂದು ಐಟಮ್ನ ಪರ್ಚೇಸ್ ಮಾಡಿದ್ದೆ. ಆ ಐಟಮ್ನ ನಿಮ್ಮ ಮುಂದೆ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಆ ಐಟಮ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ತೊಗೊಳ್ಳಬೇಕು ಅಂತ ವರ್ತ್ ಇಟ್ ಐಟಮು. ಎಷ್ಟು ಕೊಟ್ಟೆ, ಅದಕ್ಕೆ ಎಷ್ಟು ರಿವ್ಯೂ ಇದೆ, ಎಷ್ಟು ಜನ ತೊಗೊಂಡಿದ್ದಾರೆ, ಏನಕ್ಕೆ ಯೂಸ್ ಆಗುತ್ತೆ, ಎಲ್ಲ ಡೀಟೇಲ್ಸ್ನ ನಾನು ಈ ಯೂಟ್ಯೂಬ್ ಬ್ಲಾಗಲ್ಲಿ ಹೇಳಿರ್ತೀನಿ ನೋಡಿ. ನಾನು ತೊಗೊಂಡಿದ್ದು ಮೀಶೋದಲ್ಲಿ. ನಾನು ಮೀಶೋದಲ್ಲಿ ತೊಗೊಂಡಿರೋದಕ್ಕೆ ಇದೇ ಸಾಕ್ಷಿ, ಈ ರ್ಯಾಪರ್ನೇ ಸಾಕ್ಷಿ ಆಗಿರುತ್ತೆ. ಆಮೇಲೆ ಚೆನ್ನಾಗಿ ಇದು ಮಾಡಿ ಕಳಿಸಿದ್ರು, ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಎಷ್ಟು ಒಂಚೂರು ಡೇಂಜರ್ ಆಗಬಾರ್ದು ಆ ರೇಂಜಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ವರ್ತಿಟ್ಟು, ನನಗಂತೂ ಸಖತ್ ಇಷ್ಟ ಆಗೋಯ್ತು. ಬನ್ನಿ ಏನು ಅಂತ ಹೇಳ್ತೀನಿ. ಈಗಂತೂ ಕೆಟ್ಟ ದೃಷ್ಟಿಗಳು ಬೀಳೋದು ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲರ ಮನೆಯಲ್ಲೂ ಇದು ಕಾಮನ್ ಆಗಿಬಿಟ್ಟಿದೆ. ಕೆಟ್ಟ ಜನಗಳ ದೃಷ್ಟಿ ಬಿದ್ದು ನಮ್ಮ ಭವಿಷ್ಯಗಳೇ ಹಾಳಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನೋಡಿ, ಬೇಕಾದ್ರೆ ಇದು ಮನೆ ಒಳಗಡೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹಾಕೋದು. ಇದನ್ನು ನಜಾರ್ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ವುಡ್ ಆಗಿರ್ಬೋದು, ವುಡ್ಡು ಸಹ ಸೂಪರಾಗಿದೆ, ಚೆನ್ನಾಗಿದೆ. ನನಗಂತೂ ಫೇವ್ರೇಟ್ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ ನೀವು ಹೇಳಿದ್ರೆ ಶಾಕ್ ಆಗೋಗ್ತೀರ, ಅಷ್ಟು ಜನ ತೊಗೊಂಡಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ. 2 ಪೀಸಸ್ ಕೊಟ್ಟಿದ್ದಾರೆ. ಫಸ್ಟ್ನೇ ಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇ ಕ್ವಾಲಿಟಿ ವೈಸ್ ಅಂದರೂ ಸಕ್ಕತ್ತಾಗಿದೆ ವುಡ್ಡಿಂದು. ನೀವೇ ನೋಡ್ಬೋದು. ಪ್ಯಾಕಿಂಗು ಚೆನ್ನಾಗಿ ಮಾಡಿ ಕಳಿಸಿದ್ರು. ವರ್ತ್ ಇಟ್ ಅನ್ಬೋದು, ಚೆನ್ನಾಗಿದೆ ನೋಡಿ. ಬೇಕಾರೆ ನಮ್ಮ ಮನೆಗೆ ಯಾವುದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ತಂದಿರೋದು. ಚೆನ್ನಾಗಿದೆ ಗೈಸ್, ಇಷ್ಟ ಆದರೆ ತೊಗೊಳ್ಳಿ. ಆಮೇಲೆ ಪಾರ್ಟ್ 2, ಇದು ಸೆಕೆಂಡ್. ಅದು ಟೋಟಲಾಗಿ 2 ಪೀಸಸ್ ಕೊಟ್ಟಿರ್ತಾರೆ. ಸಕ್ಕತ್ತಾಗಿದೆ ನೋಡಿ. ಬೇಕಾದ್ರೆ ನೀವೇ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ನನಗಂತೂ ಇದು ಸಖತ್ ಇಷ್ಟ ಆಗೋಯಿತು. ನನ್ನ ಫೇವ್ರೆಟ್ ಅಂದರೆ ಇದೆ ಅನಿಸುತ್ತೆ. ನನ್ನ ಫೇವ್ರೆಟ್ ಅಂದರೆ ಇದು ಸೂಪರಾಗಿದೆ ನೋಡಿ. ಬ್ಲೂ ನಜಾರ್ ಅಂತೂ, ಎರಡಕ್ಕೂ ನಜಾರ್ ಕೊಟ್ಟಿದ್ದಾರೆ. ಇವೇ ನಮ್ಮ ಮೇಲೆ ಬೀಳುವಂಥ ಕೆಟ್ಟ ದೃಷ್ಟಿಗಳನ್ನ ತಡೆಯೋದು. ಚೆನ್ನಾಗಿದೆ. 2 ಪೀಸಸ್ ಕೊಟ್ಟಿದ್ದಿ. 2 ಪೀಸಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಷ್ಟು ಕೊಟ್ಟೆ, ಎಷ್ಟಿದೆ ರಿವ್ಯೂ ಎಲ್ಲ ಹೇಳ್ತೀನಿ ಬನ್ನಿ. ನಾನು ಇದಕ್ಕೆ ಕೊಟ್ಟಿದ್ದು 70 ರೂಪೀಸ್. ಬರೀ 70 ರೂಪಾಯಿ ಅಷ್ಟೇ ಕೊಟ್ಟಿದ್ದು ಗೈಸ್. ಅದು ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂ ಕಮ್ಮಿ ಇರುತ್ತೆ. ಈಗಂತೂ ಆಫರ್ ಮೇಲೆ ಆಫರ್ ಬಿಟ್ಟಿದ್ದಾರೆ 3 ಡೇಸು ಮೀಶೋದಲ್ಲಿ. ಈಗ 60 ರೂಪೀಸ್ ಸಿಕ್ಬಿಡುತ್ತೆ COD. ಅದು ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಪೇಮೆಂಟ್ ಆದರೆ ಒಂದು 50 ರೂಪಾಯಿ ಒಳಗಡೆ ಸಿಕ್ಬಿಟ್ಟೈತೆ. ಸಕ್ಕತ್ತಾಗಿದೆ ಐಟಮ್ ಮಾತ್ರ. ಇದಕ್ಕೆ ಎಷ್ಟು ಜನ ತೊಗೊಂಡವ್ರೆ ಅಂದರೆ, ಇದಕ್ಕೆ 4.5 ರಿವ್ಯೂ ಇದೆ. ಇದಕ್ಕೆ ಎಷ್ಟು ಜನ ತೊಗೊಂಡವ್ರೆ ಅಂದರೆ 2320 ಜನ ತೊಗೊಂಡಿದ್ದಾರೆ. ಎಲ್ಲ ಫೋಟೋಸ್ನ ಹಾಕಿದ್ದಾರೆ. ನಾನಂತೂ ಶಾಕ್ ಆಗೋದು, ಏನಪ್ಪ ಇಷ್ಟೊಂದು ಜನ ತೊಗೊಂಡಿದ್ದಾರೆ, ತಡಿ ನಾನು ತರಿಸೋಣ ಅಂತೇಳಿ ತರಿಸಿದೆ. ಐಟಮ್ ಮಾತ್ರ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇಷ್ಟ ಆದರೆ ತೊಗೊಳ್ಳಿ. ಇದಕ್ಕೆ ನಾನು ಬರೀ 70 ರೂಪಾಯಿ ಕೊಟ್ಟೆ. 70 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಐಟಮ್ ಸಿಗುತ್ತೆ ಅಂದರೆ ಯಾಕೆ ತೊಗೋಬಾರ್ದು? ವರ್ತ್ ಇಟ್ ಇದೆ. 2 ಪೀಸಸ್ ಇದೆ, ಚೆನ್ನಾಗಿದೆ. ಇಷ್ಟ ಆದರೆ ತೊಗೊಳ್ಳಿ. ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಫುಲ್ ವೀಡಿಯೋ ನೋಡೋದನ್ನ ಮಿಸ್ ಮಾಡಿಬಿಡಿ. ಈಗಂತೂ VAನ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸಲ 7 ಇತ್ತು, ಈಗ 20ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಷ್ಟ ಆದರೆ ಅಪ್ಲೈ ಮಾಡ್ಕೊಳ್ಳಿ. KE ವೆಬ್ಸೈಟಲ್ಲಿ. ಅದು ಚೆನ್ನಾಗಿದೆ. ನನಗಂತೂ ಸಕ್ಕತ್ ಖುಷಿ ಆಯಿತು. ಆ ಪ್ಯಾಕಿಂಗ್ ಇರ್ಬೋದು. ಆಮೇಲೆ ಬರೀ 70 ರೂಪಾಯಿಗೆ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗೈಸ್. ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ. ಇದಕ್ಕೆ ನಾನು 4.5 ರಿವ್ಯೂ ಕೊಡ್ತೀನಿ. ಆಮೇಲೆ ಇದು ಕಳಿಸಿದ್ದಾರೆ ನೋಡಿ, ಏನಂತ ಕಳಿಸಿದ್ದಾರೆ, ಪ್ಲೀಸ್ ಯೂಸ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ರೇಟಿಂಗ್ ಅಂತ ಕಳಿಸಿದ್ದಾರೆ. 4.10 4.2ನೇ ಕೊಡ್ಬೋದು. 7320 ಜನ ತೊಗೊಂಡಿದ್ದಾರೆ ಅಂದರೆ ಎಂತೂ ಕೊಡಬಾರ್ದು? ಎಲ್ಲರಿಗೂ ಏನು ದುಡ್ಡೇನು ಕುಣಿತದ? ಅವರೂ ಸಹ ವರ್ತ್ ಇಟ್, ಚೆನ್ನಾಗಿರೋದಕ್ಕೆ ತೊಗೊಂಡಿದ್ದಾರೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ತೊಗೊಬಿಡಿ. ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ನೋಡಿ. ನನ್ನ ಅಕೌಂಟ್ ಯಾವಾಗ ಮಾನಿಟೈಸರ್ ಆಗುತ್ತೋ ಏನೋ ಗೊತ್ತಿಲ್ಲ. ಮಾನಿಟೈಸರ್ ಆಗಲಿ ಬಿಡಲಿ, ನನ್ನ ಎಫರ್ಟ್ ನಾನು ಹಾಕ್ತೀನಿ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೆಲ್ಲ ನಾಳೆ ಫಲ ಕೊಟ್ಟೇ ಕೊಡುವುದು ಅಂತಹ ನಮ್ಮ ದೇವನೂರು ಮಹಾದೇವರವರು ಹೇಳಿದ್ದಾರೆ. ಅದೇ ತರಹ ನನ್ನ ಎಫರ್ಟ್ನ ನಾನು ಹಾಕ್ತೀನಿ. ಯೂಟ್ಯೂಬರ್ಸ್, ನಾನು ಒಂದಿನ ಯೂಟ್ಯೂಬರ್ ಆಗೇ ಆಗ್ತೀನಿ. ನನಗೂ ಮಾನಿಟೈಸರ್ ಆಗುತ್ತೆ. ನಾನು ಸಹ ಯೂಟ್ಯೂಬಿಂದ ದುಡ್ಡನ್ನ ಅರ್ನ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಇಟ್ಟಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ. ನಾನು ಯೂಟ್ಯೂಬರ್ ಆಗ್ತೀನಿ ಅನ್ನೋ ಒಂದು ಕನಸಿದೆ. ಆ ಕನಸು ನನಸಾಗುತ್ತೋ ಎಲ್ಲ ನಿಮ್ಮ ಕೈಲಿದೆ. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸಹ ಟೈಮ್ ಪಾಸ್ ಮಾಡೋಕ್ಕೆ ವೀಡಿಯೋಗಳನ್ನ ಮಾಡಲ್ಲ. ಅವ್ರದ್ದೇ ಆದಂತಹ ಒಂದು
ದಾರಿ ಇರುತ್ತೆ. ನಾನು ಏನಾರು ಸಾಧಿಸಬೇಕು ಅನ್ನೋ ಒಂದು ಗುರಿ ಅನ್ನೋ ಒಂದು ಮನೋಭಾವದಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಅದೇ ಥರ ಸ್ಟಾರ್ಟ್ ಮಾಡಿದ್ದೀನಿ. ಏನೇನೋ ಹೇಳ್ತಾ ಇದ್ದೀನಿ. ಕೆಲವೊಂದು ನಮ್ಮ ಜವಾಬ್ದಾರಿಗಳು ಆಗಿರ್ಬೋದು, ನಮಗೆ ಕೆಲವೊಂದು ಇದನ್ನ ಯಾರೂ ಎಂಟರ್ಟೈನ್ಮೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲ್ಲ. ಅವರ ಬದುಕಿಗೋಸ್ಕರನಾದರೂ ಮಾಡೇ ಮಾಡಿರ್ತಾರೆ. ಇವತ್ತಿನ ಕಾಲದಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡುವಂತಹ ಕಾಲ ಅಲ್ಲ ಅದು. ಮದುವೆ ಆದಮೇಲಂತೂ ಅದು ಕಾಲನೇ ಅಲ್ಲ. ನೋಡೋಣ, ನನ್ನ ಮಾತಿನ ಚಟಪಟಿಕೆಗಾದ್ರೂ ನಾನು ಯೂಟ್ಯೂಬರ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊತೀನೋ ಕಳ್ಕೊತೀನೋ ಎಲ್ಲ ಈ ಯೂಟ್ಯೂಬ್ ಮೂಲಕ ಗೊತ್ತಾಗುತ್ತೆ. ನಾನು ಯಾಕೆ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀನಿ, ಯಾಕೆ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ, ಇದರಿಂದ ಏನು ಎಲ್ಲ ನಾನು ಒಂದಿನ ಒಳ್ಳೆಯ ಒಂದು ಯೂಟ್ಯೂಬರ್ ಆಗ್ತೀನಲ್ಲ ಆವತ್ತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ನಾನು ಯೂಟ್ಯೂಬರ್ ಆಗೋಕ್ಕೆ ಇಷ್ಟಪಟ್ಟೆ ಅಂತ. ನಾನು ಯೂಟ್ಯೂಬಲ್ಲಿ ಯಾವುದೇ ಥರ ಫನ್ನಿ ಆಗಿರ್ಬೋದು, ಯೂಸ್ಲೆಸ್ ವೀಡಿಯೋಗಳ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ನನ್ನ ಯೂಟ್ಯೂಬಲ್ಲಿ ಒಬ್ಬ ವೀಡಿಯೋ ನೋಡ್ತವ್ರೆ ಅಂದರೆ ಅವ್ರಿಗೆ ಯೂಸ್ ಆಗಬೇಕು. ಅವರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರೋಂಥ ನೆಟ್ ಇರುತ್ತಲ್ಲ, ಡಾಟಾ, ಅದು ಅವ್ರಿಗೆ ವರ್ಕೌಟ್ ಆಗಬೇಕು. ಆ ಥರ ಇದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು. ಸುಮ್ಮನೆ ಫನ್ನಿಗೆಲ್ಲ ವೀಡಿಯೋ ಮಾಡಲ್ಲ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. VAಲಿ ಡೇಟು ಎಕ್ಸ್ಟೆಂಡ್ ಆಗಿದೆ. ಹೊಸಲಿ 7th ಲಾಸ್ಟ್ ಡೇಟ್ ಇತ್ತು, ಈಗ 20 ಲಾಸ್ಟ್ ಡೇಟ್ ಇದೆ. ಇಷ್ಟ ಆದರೆ KEA ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ನೀವು ಕೆಲಸ ತೊಗೊಳ್ಳಿ. ಹಂಗೆ ನನ್ನ ಅಕೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಅಕೌಂಟ್ನ ಯಾವಾಗಲೂ ಹೇಳೋದಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಆದಷ್ಟು ಬೇಗ ಮಾನಿಟೈಸರ್ ಆಗಲಿ. ನಾನು ಯಾವಾಗ ಯೂಟ್ಯೂಬಲ್ಲಿ ವೈರಲ್ ಆಗ್ತೀನೋ ಗೊತ್ತಿಲ್ಲ. ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.